ಯಾಕ್ಸ್ಗಳು ರೋಡ್ ಮಧ್ಯನೇ ನಿಂತಿದೆ ಆನೆ ತರ. ಹಲ್ಲು ಸಮೇತ ಇನ್ನ ಬೆಳ್ಳಿಗೈತೆ. ಈ ಗ್ಯೂ ಮಾನೆಸ್ಟ್ರಿದು ಹಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂದರೆ 1962 ಅಲ್ಲಿ ಒಂದು ಇಂಡೋ ಚೈನಾದು ವಾರ್ ಆಗಿದೆ. ಆ ವಾರ್ ಸಮಯದಲ್ಲಿ ಈ ಒಂದು ಗ್ಯೂ ಮಾನೆಸ್ಟ್ರಿ ಏನಿದೆ, ಆ್ಯಕ್ಚುಲಿ ಇದು ಗ್ಯೂ ಅನ್ನೋದು ಒಂದು ಊರು. ಈ ಊರು ಏನಾಗಿದೆ ಕಂಪ್ಲೀಟ್ ಆಗಿ ಅಟ್ಯಾಕ್ ಆಗೋಕ್ಕೆ ಶುರುವಾದಾಗ ಇಲ್ಲಿ ಯಾವುದೋ ಆರ್ಮಿ ಫೋರ್ಸಸ್ಸೇ ಇರಲಿಲ್ಲ. ಇಲ್ಲಿನ ಲೋಕಲ್ ಜನಾನೇ ಈ ಒಂದು ಜಾಗನ ಕಂಪ್ಲೀಟ್ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಬಂಕರ್ಸ್ಗಳನ್ನ ಮಾಡಿಕೊಂಡು ಇವರೇನೆ ಭೂಮಿ ಅಡಿ ಜಾಗಗಳನ್ನ ಮಾಡಿಕೊಂಡು ಇದನ್ನ ಈ ಊರನ್ನ ಆ್ಯಕ್ಚುಲಿ ಗ್ಯೂ ಅನ್ನೋ ಊರನ್ನ ಇವರು ಕಾಪಾಡ್ಕೊಂಡಿದ್ರು. ಇದಾದ್ಮೇಲೆ ಇಲ್ಲಿ ಮಾನೆಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಅಂದರೆ ಇಲ್ಲಿ 500 years old ಮಮ್ಮಿ ಇದೆಯಲ್ಲ, ಇಲ್ಲಿ ನಿಮ್ಗೆ ಇವಾಗ ನಾವು 10,000 ಅಡಿ ಮೇಲೆ ಇದ್ದೀವಿ. ಇದು ರಿಮೋಟ್ ವಿಲೇಜ್ ಆಯಿತಾ, ಕಂಪ್ಲೀಟ್ ಇಲ್ಲಿ ನೆಟ್ವರ್ಕ್ ಎಲ್ಲ ಏನಿಲ್ಲ ನಿಮಗೆ. ಇಲ್ಲಿ ಒಬ್ಬರು ಏನೋ ಲಾಮಾ ಅಂದರೆ ಈ ಬುದ್ಧಿಸ್ಟಿಗೆ ಸಂಬಂಧಪಟ್ಟಿರ್ತಾರಲ್ಲ ಲಾಮಾ ಶಾಂಗಾ ತನ್ಜಿನ್ ಅನ್ನೋ ಬುದ್ಧಿಸ್ಟ್ ಮಾಂಕು ಇಲ್ಲಿ ಅವರು ತುಂಬ ಡೀಪಾಗಿ ಮೆಡಿಟೇಷನ್ನ ಮಾಡಿ ನಂತರ ಈ ಒಂದು ಅಂದರೆ ಇವಾಗ ಕೆಲವರು ಮೆಡಿಟೇಷನ್ ಮಾಡ್ತಾನೆ ಜೀವ ಕಳ್ಕೊತಾರಲ್ಲ ಆ ರೀತಿ ಮಾಡಿದ್ದಾರೆ. ಸೊ 5 ಸೆಂಚುರೀಸ್ ಆಗೋ ಮಾಡಿದ್ದು. ಇದೇನಾಗಿತ್ತು, ಇಲ್ಲಿ ಅರ್ಥಕ್ವೇಕ್ ಆದಾಗ ಅದು ಮೂಳೆಗಳೆಲ್ಲ ಒಳಗಡೆ ಹೋಗಿತ್ತು, ಬಟ್ ಅದು ಮತ್ತೆ ಸಿಕ್ಕಿದೆ. ಅದನ್ನು ಇವಾಗ ಗ್ಲಾಸಲ್ಲಿ ಹಾಕಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇವತ್ತಿಗೂ ಸಹ ಕೂದಲು, ಮೂಳೆ, ಹಲ್ಲು ಎಲ್ಲನೂ ನಮಗೆ ನೋಡೋದಕ್ಕೆ ಕಾಣಿಸುತ್ತೆ. ಆ್ಯಂಡ್ ಇದು ಇಂಡೋ ಟಿಬೆಟ್ ರೇಂಜಸಲ್ಲಿ ನಮಗೆ ಕಾಣಿಸುತ್ತೆ. ಇದು ಗ್ಯೂ ಮಾನೆಸ್ಟ್ರಿ. ಸೊ ಸಿಕ್ಕಾಪಟ್ಟೆ ಕ್ಲೈಮೇಟು ಹಾರ್ಶ್ ಆಗ್ತಾ ಇದೆ. ಆಲ್ ಆಫ್ ಸಡನ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಐ ಹೋಪ್ ಸ್ನೋಫಾಲ್ ಆಗುವ ಲಕ್ಷಣಗಳು ಹೆಚ್ಚಾಗಿದೆ. ಅಲ್ಲಿ ಸ್ನೋಫಾಲ್ ಆಗ್ತಾ ಇದೆ ಅಂತಲೂ ನನಗೆ ಯಾಕೋ ಅನ್ನಿಸ್ತಾ ಇದೆ. ಇವಾಗ ಕಂಪ್ಲೀಟ್ 5 secondsಲ್ಲಿ ಮೌಂಟೇನೇ ಕವರ್ ಆಗೋಯ್ತು. ಆ್ಯಂಡ್ ಈ ಒಂದು ಜಾಗನ ಡೆಡಿಕೇಟೆಡ್ ಟು ದ ರೆಸಿಡೆನ್ಸ್ ಆಫ್ ಗ್ಯೂ ಅಂತ ಹೇಳಿ ಸೂರ್ಯ ಕಮೆಂಟ್ ಕಡೆಯಿಂದ ಅಕ್ಟೋಬರ್ 2ಕ್ಕೆ 25. ಯಾಕಂದರೆ ನಾವು ಬಂದಾಗ ಲಾಸ್ಟ್ ಟೈಮ್ ದೇವಸ್ಥಾನ ಇರಲಿಲ್ಲ, ಬರೀ ಅದೊಂದು ಮಾನೆಸ್ಟ್ರಿಯಲ್ಲಿ ಮಮ್ಮಿ ಮಾತ್ರ ಇಟ್ಟಿದ್ರು. ಇವಾಗ ಡೆವಲಪ್ ಮಾಡಿದ್ದಾರೆ. ಈ ಒಂದು ಊರನ್ನ ಇಲ್ಲಿನ ರೆಸಿಡೆನ್ಸ್ ಕಾಪಾಡ್ಕೊಂಡಿರೋದಕ್ಕೆ ಈ ಒಂದು ಆರ್ಮಿ ಇರಲಿಲ್ಲ ಆವಾಗ. ಸೊ ಇದನ್ನು ಇವ್ರಿಗೆ ಡೆಡಿಕೇಶನ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಆ್ಯಂಡ್ ಇದ ಮಾನೆಸ್ಟ್ರಿ. ನಾವು ಬಂದಾಗ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಆಗ್ತಿತ್ತು 21ಅಲ್ಲಿ. ಈ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ಈ ಥರ ಇದೆ. ಸೊ ಇದೆ ಅದು ಮಮ್ಮಿ ಹೇಳಿದ್ದು. ಆ್ಯಂಡ್ ಇಲ್ಲಿ ಅಲ್ಲ, ಹಲ್ಲು ಸಮೇತ ಇನ್ನೂ ಬೆಳ್ಳಿಗೈತೆ. 600-500 ವರ್ಷದಿಂದ ಇಲ್ಲೇ ಇದೆ ಇದು. ಯಪ್ಪ ಸೂಪರ್ ಅಲ್ಲ. ಚಳಿ ಅಂದರೆ ಅಷ್ಟು ಚಳಿ ಹೊಡಿತಾ ಇದೆ. ಇದೇ ಮಾನೆಸ್ಟ್ರಿ. ಇಲ್ಲಿ ಒಳಗಡೆ ಮಾನೆಸ್ಟ್ರಿಯಲ್ಲಿ ನೋಡಿ ಅವ್ರ ದೇವ್ರು ಇದ್ದಾರೆ. ಸೊ ಅವ್ರು ಪೂಜೆ ಮಾಡೋ ದೇವರು ಇಲ್ಲಿಂದ ನಿಮಗೆ ಕಾಣುತ್ತೆ. ಇದು ಒಳಗೆ ಮಾನೆಸ್ಟ್ರಿ. ಆಚೆ ಕಡೆ ಹಿಂಗೆ ವ್ಯೂ. ದೇವ್ರು ಯಾವಾಗಲೂ ಒಳ್ಳೆ ವ್ಯೂ ನೋಡ್ತಾ ಇರ್ತಾರೆ. ವ್ಯೂ ಮಾನೆಸ್ಟ್ರಿನ ಮುಗಿಸ್ಕೊಂಡು ನಿಮ್ಗೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ. 10 ಕಿಲೋಮೀಟರ್ ಹತ್ತಬೇಕು, 10 ಕಿಲೋಮೀಟರ್ ಇಳಿಬೇಕು ವ್ಯೂ ಮಾನೆಸ್ಟ್ರಿ ನೋಡೋದಕ್ಕೆ. ಮೊದಲೆಲ್ಲ ಅಲ್ಲೆಲ್ಲ ರೆಸ್ಟೋರೆಂಟ್ ಏನಂದ್ರೆ ಏನಿರಲಿಲ್ಲ. ಇವಾಗೆಲ್ಲ ಹೋಮ್ ಸ್ಟೇ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಟೋಬೋ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಟೋಬೋ ಹೋಗೋಣ. ಟೋಬೋ ಮಾನೆಸ್ಟ್ರಿ 5 ಗಂಟೆ ಕ್ಲೋಸು. ನಮ್ಗೆ ಇಲ್ಲಿ ರೀಚ್ ಟೈಮು 4:15 ತೋರಿಸ್ತಾ ಇದೆ. ಇದು ಹೆಂಗೆ ಅಂದರೆ ಹೆವಿ ಅಡ್ಜಸ್ಸು. ಅಯ್ಯೋ ಬೇಜಾರು ಮೂಮೆಂಟ್ ಆಗುತ್ತೆ, ಭಾರಿ ಡೇಂಜರು. ನೋಡಿ ಹೆಂಗಿದೆ. ಆ್ಯಂಡ್ ಬ್ಲೈಂಡ್ ಕರ್ವ್ಸ್ಗಳು, ಹೆವಿ ಬ್ಲೈಂಡ್ ಕರ್ವ್ಸು, ಗೊತ್ತೇ ಆಗಲ್ಲ. ಅದಕ್ಕೆ ಸ್ವಲ್ಪ ಸ್ಲೋ ಹೋಗೋದು ಉತ್ತಮವಾದ ಕೆಲಸ. ಆ್ಯಂಡ್ ಆಪೋಸಿಟ್ ಗಾಡಿ ಬಂದ್ರೂ ಗೊತ್ತಾಗಲ್ಲ ಸಡನ್ನಾಗಿ. ನೋಡಿ ಹೆಂಗಿದೆ ರೋಡು ಟೋಬೋ. ವೆಲ್ಕಮ್ ಟು ಟ್ಯಾಬೋ. ಇಲ್ಲಿನ ಹೆಸರುಗಳೇ ಒಂಥರ ವಿಚಿತ್ರ. ಆ್ಯಕ್ಚುಲಿ ತುಂಬ ಚಿಕ್ಕ ಊರು, ವೆರಿ ಲಿಮಿಟೆಡ್ ಸೋರ್ಸು ನಿಮಗೆ ಸಿಗೋದಿಲ್ಲೆಲ್ಲ. ನೋಡಿ ಇಲ್ಲೆಲ್ಲ ನಿಮಗೆ ತುಂಬ ಲಿಮಿಟೆಡ್ ಸೋರ್ಸಸ್ಗಳು. ಸಡನ್ನಾಗಿ ಇವತ್ತೇನೋ ಸ್ನೋಫಾಲ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ನಾವು, ಯಾಕಂದರೆ ಪ್ರಿಡಿಕ್ಷನ್ ಅಂತೂ ಇದೆ. ಬಟ್ ನೋಡಿದ್ರೆ ಕ್ಲೈಮೇಟ್ ಪೂರ್ತಿ ಚೇಂಜ್ ಆಗಿ ಬಿಸಿಲು ಬಂತು ಸ್ವಲ್ಪ ಹೊತ್ತು. ಈಗ ನಾವು ಟ್ಯಾಬಾಗಿ ಬರ್ತೀವಿ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಖಾಲಿ ಆಗಿದೆ, ಅದೊಂದು ಹಾಕಿಸ್ಬೇಕು.
ಟೋಬೋ ಮಾನೆಸ್ಟ್ರಿ ಕ್ಲೋಸ್ ಆಗೈತೆ. 5:15 ಕ್ಲೋಸು ಅಂದರು, ಈಗಲೇ ಕ್ಲೋಸು. ಸೊ ಟೋಬೋ ಮಾನೆಸ್ಟ್ರಿ ಹೆಂಗೆ ಅಂತ ಅಂದರೆ ದ ಓಲ್ಡೆಸ್ಟ್ ಆ್ಯಂಡ್ ಕರೆಂಟ್ಲಿ ರನ್ನಿಂಗ್ ಬುದ್ಧಿಸ್ಟ್ ಮಾನೆಸ್ಟ್ರಿ ಬೋತ್ ಇಂಡಿಯಾ ಮತ್ತು ಹಿಮಾಲಯಸಲ್ಲಿ. ಸೊ ಒನ್ ಆಫ್ ದ ಹ್ಯಾಪನಿಂಗ್ ಮಾನೆಸ್ಟ್ರಿ ಅಂತ ಹೇಳ್ಬೋದು. ಇದು ತುಂಬ ದೊಡ್ಡದಾಗಿದೆ ಆ್ಯಂಡ್ ಇಲ್ಲಿ ನಮಗೆ 929 AD ಕಟ್ಟಿರುವಂಥ ಮಣ್ಣಿನ ಆ್ಯಕ್ಚುಲಿ ಮಣ್ಣೊಂದು ಇರೋದು ಇರೋದು ಪ್ರೇಯರ್ ಹಾಲ್ಗಳು. ಬಟ್ ಎಲ್ಲ ಕ್ಲೋಸ್ ಆಗಿದೆ. ಟೈಮ್ ಆಯಿತು 5:30 ಅಂದರು, ಬಟ್ ನಾವಿಲ್ಲಿ 4:30ಗೆ ಇದ್ವಿ. ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಒಳಗಡೆ ಎಲ್ಲ ನೋಡಿದ್ದೆ. ಅಂದರೆ ಇವ್ರದ್ದು ಹೆಂಗೆ ಅಂದರೆ ಆರ್ಕಿಟೆಕ್ಚರು ಕಂಪ್ಲೀಟ್ ಪೇಂಟಿಂಗ್ ಇಟ್ಟಿದ್ದಾರೆ, ಅದು ಅವ್ರದ್ದು ಹಿಸ್ಟ್ರಿ, ಬುದ್ಧಿಸಮ್ ಹಿಸ್ಟ್ರಿ. ಸೊ ಈ ಥರ ವಿಚಾರಗಳನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಗೂಗಲಲ್ಲಿ ತೋರಿಸಿದ್ರೆ ಟೈಮಿಂಗ್ಸ್ಗೂ ಇಲ್ಲಿ ಬಂದು ನೋಡ್ತಾ ಇರೋ ಟೈಮಿಂಗ್ಸ್ಗೂ ಭಾಳ ವ್ಯತ್ಯಾಸ ಇದೆ. ನೀವು ಇಲ್ಲಿ ಬಂದರೆ ಟೋಬೋ ಮಾನೆಸ್ಟ್ರಿನ ಒಳಗಡೆ ಎಲ್ಲ ಹೋಗಿ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಮಣ್ಣಲ್ಲಿ ಕಟ್ಟಿರುವಂಥ ಒಂದು ಮಾನೆಸ್ಟ್ರಿ ಇದೆ, ಓಲ್ಡೆಸ್ಟ್ ಮಾನೆಸ್ಟ್ರಿ. ಅದು 992 AD ಕಟ್ಟಿರುವಂಥ ಮಾನೆಸ್ಟ್ರಿ ಇದು. ಸೊ ಅದಕ್ಕೇ ಇದು ಓಲ್ಡೆಸ್ಟ್ ಆ್ಯಂಡ್ ಕಂಟಿನ್ಯೂಸ್ಲಿ ರನ್ನಿಂಗ್ ಬುದ್ಧಿಸ್ಟ್ ಮಾನೆಸ್ಟ್ರಿ ಅಂತ ಕೂಡ ಇದಕ್ಕೆ ಹೆಸರಿದೆ. ಸೊ ಇವಾಗ ಬಂದು ಅಷ್ಟು ಫಾಸ್ಟಾಗಿ ಹೊಡ್ಕೊಂಬಂದ್ರೂ ಕ್ಲೋಸ್ ಆಗಿತ್ತು. ಸೊ ಕ್ಲೋಸ್ ಆಯಿತು ಟೋಬೋ ಮಾನೆಸ್ಟ್ರಿ. ಲಾಸ್ಟ್ ಟೈಮ್ ನೋಡಿದ್ದೀನಿ ನಾನು. ಸೊ ಇದೊಂದು ಕ್ಲೋಸ್ ಆಯ್ತು, ಇನ್ನೆಲ್ಲ ನೋಡಿದ್ವಿ, ಇದೊಂದೇ ಒಂದು ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಸೊ ಇವತ್ತು ಟೋಬೋದಲ್ಲಿ ಹಾಲ್ಟ್ ಆಗ್ತಾ ಇದ್ದೀವಿ. ಸೊ ಇನ್ನು ಚಳಿ ಜಾಸ್ತಿ ಆಗುತ್ತೆ, ಸೊ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ ಇನ್ನು ರೈಡ್ನ. ಸೊ ನಾಳೆ ಇನ್ನೊಂದೆರಡು ಜಾಗ ನೋಡೋಕ್ಕಿದೆ, ನೋಡಿಕೊಂಡು ಸೀದಾ ಕಾಜಾಗ ಹೋಗೋಣ. ನಾಳೆ ವಿಡಿಯೋ ಸಿಗೋಣ, ಬಾಯ್. ಬೇಡ, ಅದು ಗಿಂಬಿಟ್ರೆ ಕಷ್ಟ ಆಮೇಲೆ. ಹೌದು. ಅಣ್ಣ ಗುಡ್ ಮಾರ್ನಿಂಗು. ನಮ್ಮ ಮುಂದೆ 1 2 3 4 5 6 ಯಾಕ್ಸ್ಗಳು ರೋಡ್ ಮಧ್ಯನೇ ನಿಂತಿದೆ. ಆನೆ ಥರ ನಿಂತಿದ್ದಾವೆ, ನಮ್ಮನ್ನೇ ಗುರಾಯಿಸ್ತಾ ಇದ್ದಾವೆ. ನಾವೇನು ಮಾಡೋದು? ಆಪೋಸಿಟಲ್ಲಿ ಒಂದು ಗಾಡಿ ಬಂದರೆ ರಿಲೀಸ್ ಆಗ್ಬೋದು. ಹೋಗೋದಾ? ಧೈರ್ಯ ಮಾಡಿ. ಅಲ್ಲ, ಒಬ್ರೊಬ್ಬರ ಹಿಂದೆ ಪಚಾಗೋಣ. ಅದು ಯಾಕೋ ಗುರಾಯಿಸ್ತಾ ಇದೆ. ನನ್ನ ಮಗನೇ ಹೋಗೋ ಸೈಡ್ಗೆ. ಅಣ್ಣ ಗುಡ್ ಆಫ್ಟರ್ನೂನ್. ಅಣ್ಣ ನಮಗೆ ಆ್ಯಪ್ ಇಕ್ಬಿಟ್ಟು ನಿಂತಿದ್ಯಾ ಅಣ್ಣ? ಥ್ಯಾಂಕ್ಸ್ ಅಣ್ಣ, ಗುಡ್ ನೈಟ್. ಎಂಟವೇ ನಮಗೆ ಆ್ಯಪ್ ಇಕ್ಕಿದ್ವು. ಒಂದು ಯಾತ್ರೆಗೆ ಎದ್ರಕೊಂಡು ನಿಂತಿದ್ದೀವ ನಾವು. ಕಾಮಿಡಿ ಆಗುತ್ತೆ ನಮ್ದು ಇವಾಗ. ಹೌದು, 2 ಗುರಾಯಿಸ್ತಾ ಇತ್ತು ನಮ್ಮನ್ನ. ಯಾವುದಕ್ಕೂ ಎದ್ರಕೊಂಡಿಲ್ಲ. ನನ್ನ ಮಗನ್ ಯಾಕಾಗಿ ಎದ್ರಕೊಂಡು ನಾವು 3 ಜನ ಸ್ಟ್ಯಾಂಡ್ ಆಗಿ ಆ ತಾರಿಂದ ಫಾಲೋ ಮಾಡ್ಕೊಂಡು ಹೋದ್ವಲ್ಲ. ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದು ಇವತ್ತು ನಮ್ಗೆ. ನನ್ನ ಮಗಂದು 2 ಗುರಾಯಿಸ್ಕೊಂಡು ಗುದ್ದೋ ತರ ನಿಂತದೆ. ಎಲ್ಲಿ ಬಿಸಾಕ್ಬಿಡ್ತಾನೆ ನಮ್ಮನ್ನ ಅಂದ್ಬಿಟ್ಟು ಗಾಬರಿಗೆ ನಿಂತ್ಕೊಂಡ್ಬಿಟ್ಟಿದೀವಿ. ಒಳ್ಳೆ ಮಜಾ ಅನ್ಕೊಡ್ರಿ ಇವತ್ತು ನಮ್ದಂತೂ.